ಇವತ್ತಿನ ದಿವಸ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಿನಯ್ಗೆ. ಮಲ್ಕೊಂಡಿದ್ದೆ, ನಮ್ಮ ವಿನಯ್ ಕರೆ ಮಾಡಿ ನನಗೆ ಎಬ್ಬರಿಸ್ದ, ಘಾಟಿಗೆ ಹೋಗೋಣ ಬಾ ಅಂತ ಹೇಳ್ದೆ. ಅನ್ಪ್ಲಾನ್ಡ್ ಆಗಿ ಬಂದಿರೋದು ವಿನಯ್, ಅನ್ಪ್ಲಾನ್ಡ್ ಎಲ್ಲ ಅನ್ಪ್ಲಾನ್ಡ್. ಇವತ್ತು ಮನೆಯಲ್ಲಿ ಏನೋ ಹೋಗೋಣ, ಮನೆ ಕಡೆ ಸ್ವಲ್ಪ ತೊಂದರೆ ಆಗಿತ್ತು, ಯಾಕೋ ಮನಸ್ಸಿಗೆ ಸಮಾಧಾನ ಇರ್ಲಿಲ್ಲ. ಸರಿ ಸರಿ ಆಗಿದ್ದಾಗ್ಲಿ ಹೋಗಿ ಬರೋಣ ಅಂತ ಬಂದ್ರಿ. ಸುಮ್ಮನೆ ವಿನಯ್ ಫೋನ್ ಮಾಡಿದೆ, ನೋಡೋಣ ಒಂದು ಟ್ರೈ ಮಾಡೋಣ, ಯಾಕಂದ್ರೆ ವಿನಯ್ ಯಾವಾಗ ಫುಲ್ ಬಿಸಿ ಏನಿಲ್ಲ. ಆಕ್ಚುಲಿ ನಾನು ಮಲಗಿದ್ದೆ 3:30 ಮಧ್ಯಾಹ್ನ ಮಾಡಿದ್ದು. ನಾನು ಹೇಳ್ದೆ ಮಳೆ ಬರೋ ತರ ಇದೆಯಲ್ಲ, ಏನೋ ಹೆಂಗ್ ಹೋಗೋದು ಅಂತ ಹೇಳಿದೆ, ಕಾರಲ್ಲಿ ಹೋಗೋಣ ಅಂತ ಹೇಳ್ದೆ. ಸರಿ ಓಕೆ, ಚಳಿ ಬೇರೆ ಇದೆ, ಹೆಂಗ್ ವಿನಯ್ ಅಂದೆ. ಸರಿ ಹೋಗಿ ಬಂದ್ಬಿಡಂಬ ಅಂದ. ಸರಿ ಅನ್ಪ್ಲಾನ್ಡ್ ಆಗಿ ಇಮಿಡಿಯೇಟ್ ಆಗಿ ರೆಡಿ ಆಗಿ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ವಿನಯ್ ನನ್ನ ಮನೆ ಹತ್ರ ಬಂದ, ನಾನು ರೆಡಿ ಆಗಿ ಇಬ್ರು ಬಂದ್ರಿ. ಫೈನಲ್ ಆಗಿ ದರ್ಶನ ಎಲ್ಲ ಮುಗೀತು. ಇವಾಗ ನನ್ನ ಹೆಸರು ವಿನಯ್, ನಮ್ಮ ಫ್ರೆಂಡ್ ಹೆಸರು ವಿನಯ್. ಸೊ ನಮ್ಮ ವಿನಯ್ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ವಿನಯ್ನ ಕೇಳೋಣ ಬನ್ನಿ. ವಿನಯ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತು ದರ್ಶನ? ಎಕ್ಸ್ಪೀರಿಯನ್ಸ್, ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್, ಅನ್ಎಕ್ಸ್ಪೆಕ್ಟೆಡ್ ದರ್ಶನ. ಅಂದ್ಕೊಂಡೇ ಇರ್ಲಿಲ್ಲ, ಸುಮ್ನೆ ಒಂದ್ ನಮಸ್ಕಾರ ಹಾಕೊಂಡು ಹೋಗೋಣ ಅನ್ಕೊಂಡಿದ್ದು. ಬಟ್ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ. ಫೈನಲ್ ಆಗಿ ಮಹಾಮಂಗಳಾರತಿ ಹೆಂಗಾಯ್ತು ವಿನಯ್? ಮಂಗಳಾರತಿ ಮಾತ್ರ ಹಬ್ಬ, 2 ಕಣ್ಣು ಸಾಲದು ನೋಡೋದಕ್ಕೆ. ನಿಜ ಅಷ್ಟು ಕಳೆ ದೇವರಿಗೆ, ಏನೋ ನಮ್ಗೆ ಅದು ಋಣ ಇತ್ತು ಇವತ್ತು ದರ್ಶನ. ನಿಜಕ್ಕೂ ಋಣ ಇತ್ತು ನಮ್ಗೆ. ಒಂಥರ ಈಗ ಪೀಸ್ ಆಫ್ ಮೈಂಡ್ ನಿಜವಾಗ್ಲು. ಆಮೇಲೆ ಇಡೀ ಪಾಸಿಟಿವ್ ಎನರ್ಜಿ ಬಂದಂಗ ಆಗಿದೆ. ಖಂಡಿತ ಇಡೀ ದೇವಸ್ಥಾನ ಸುತ್ತನೂ ಮತ್ತೆ ದೀಪ ಅಲಂಕಾರ ಮಾಡಿದ್ರು. ಅದಂತೂ ನಿಜಕ್ಕೂ ತುಂಬಾ ಅದ್ಭುತವಾಗಿತ್ತು. ಕಾರ್ತಿಕ ಸೋಮವಾರದಲ್ಲಿ ನಿಮ್ಗೆ ಏನಾದ್ರು ಬಿಡುವಾಗಿ ಸಮಯ ಸಿಕ್ಕಿದ್ರೆ ಬಂದು ಅದು ನೈಟ್ ಹೊತ್ತೆ ದರ್ಶನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವಿನಯ್, ಅಲಂಕಾರ ಎಲ್ಲ ಹೆಂಗಿತ್ತು ವಿನಯ್ ದೇವ್ರದ್ದು? 2 ಕಣ್ಣು ಸಾಲದು ನೋಡೋದಕ್ಕೆ, ಅಷ್ಟು ಚೆನ್ನಾಗಿತ್ತು. ಅಲಂಕಾರ ಆಗಲಿ, ಪೂಜೆ ಆಗಲಿ, ಅಲ್ಲಿರೋ ದೇವ್ರ ಭಕ್ತಿ, ಇದು ಭಕ್ತಾದಿಗಳದ್ದು ಒಂದು ಏನಂತಾರೆ ಪಾಸಿಟಿವ್. ಈಗ ಬಂದ್ರೆ ಒಂಥರ ಏನೋ ಒಂದು ವೈಬ್ ಇದೆ, ಪಾಸಿಟಿವ್ ವೈಬ್ ಇದೆ. ನಿಜಾನೆ ಖಂಡಿತ. ವಿನಯ್, ಏನೋ ನಿನ್ನ ಮನಸ್ಸಿಗೆ ಬೇಜಾರಾಯ್ತು ಅಂತ ಹೇಳಿದೆ, ಅದೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡಲಿ ಅಂತ. ಮತ್ತೆ ಈ ವಿಡಿಯೋ ಎಂಡಲ್ಲಿ ನಾನು ದೇವ್ರ ದರ್ಶನ ನಿಮ್ಗೆಲ್ಲ ವಿಡಿಯೋ ತಗೊಂಡಿದ್ದೀನಿ, ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಹೇಳಪ್ಪ ಫ್ರೆಂಡ್ಸ್ ಎಲ್ಲ, ತುಂಬ ಲೇಟಾಗಿ ಮಾಡ್ತಾ ಇದ್ದೀನಿ ಬ್ಲಾಗು. ನೀವೇನೇ ಹೇಳಿ, ನೈಟ್ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಟೆಂಪಲ್ಸು, ಫ್ರೆಶ್ ತರಕಾರಿ, ಸಿಟಿಯಲ್ಲಿ ಈ ಥರ ತರಕಾರಿಗಳೇ ಸಿಗಲ್ಲ. ಕಾರ್ತಿಕ್ ಮಾಸ ಕೊನೆಯ ವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಕ್ಕೆ ನಾನು ನನ್ನ ಗೆಳೆಯ ವಿನಯ್ ಬಂದಿದ್ದೀರಿ. ಜೈ ಸುಬ್ರಹ್ಮಣ್ಯ ಸ್ವಾಮಿ, ಎಲ್ಲರೂ ಒಳ್ಳೇದು ಮಾಡಪ್ಪ. ಲೈಟಿಂಗ್ಸು, ದೀಪಗಳು, ಭಕ್ತಾದಿಗಳು. ಹಳೆ ಕಾರ್ತಿಕ ಸೋಮವಾರ ಅಲ್ವಾ, ಎಲ್ಲ ಭಕ್ತಾದಿಗಳು ದೀಪನ ಅಂಟಿಸಿದ್ದಾರೆ. ಲಿಂಗ ದೀಪದ್ದು ಮಾಡಿದ್ದಾರೆ ಭಕ್ತಾದಿಗಳು. ಇಡೀ ದೇವಸ್ಥಾನ ಸುತ್ತ ದೀಪೋತ್ಸವ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಚಾರ್ಯ ಮುಖೇನ ಕರ್ಮಕಾರೈಷೇ.
ಇವತ್ತು ದರ್ಶನ ಅಂತೂ ತುಂಬ ಸಕ್ಕದಾಗಿತ್ತು. ಅಲಂಕಾರ ಆಗಿರ್ಬೋದು ದೇವರಿಗೆ, ಮತ್ತು ಮಹಾಮಂಗಳಾರತಿಗೆ ಕೊನೆವರೆಗೂ ಇದ್ದರೆ ನಾವು. ಮಹಾಮಂಗಳಾರತಿ ಅಂತೂ ತುಂಬ ಚೆನ್ನಾಗಾಯಿತು. 2 ಕಣ್ಣು ಸಾಲದು ಆ ಥರ ಆಯಿತು ದರ್ಶನ. ಫ್ರೆಂಡಲ್ಲಿ ಶಾಪಿಂಗ್ ಮಾಡ್ತಿದ್ದಾನೆ, ಬನ್ನಿ ಅವನು ಮಾತಾಡೋಣ. ಯಾವ ಥರ ಎಕ್ಸ್ಪೀರಿಯನ್ಸ್ ಅವನು ಪಡ್ಕೊಂಡ ಅಂತ ಅವನ ಜೊತೆ ಮಾತಾಡೋಣ, ಬನ್ನಿ. ಎಷ್ಟಣ್ಣ ಅವರೇ ಕಯ್ಯ? 1 kg ಹಾಕಿ 100 ರೂಪಾಯಿಗೆ ನಾವು ಕೊಡೋಣ. ಬಿಚ್ಚು ನೋಡೋಣ. ಇದು ಕಾಯಿ ಹೆಂಗಿದೆ? ನಾಟಿನಾ ಕಾಯಿ ನೋಡ್ರಿ ಇಲ್ಲಿ ಕಾಯಿ. ಹಾಂ ಕೊಡು, 2 kg 100 ರೂಪಾಯಿ ಮಾಡ್ಕೊಂಡು ಕೊಡು. ಇಲ್ಲ ಅಣ್ಣ 1.5 kg ಹಾಕಿ ಹಾಕಣ್ಣ. ಏನಣ್ಣ ನೀವು ಬರಲ್ಲ ಅಣ್ಣ, ಕಾಯಿ ರೇಟ್ ಜಾಸ್ತಿ ಐತೆ. ಆಯ್ತು, ಇನ್ನೇನು ಬೆಳೆ ಇಲ್ಲಲ್ಲ, ಅದಕ್ಕೆ ರೇಟ್ ಜಾಸ್ತಿ. ವಿನಯ್ ಎಷ್ಟು ತಗೊಳ್ಳ? ಬೆಳೆ ಇದ್ದಿದ್ರೆ ಕಮ್ಮಿ ರೇಟು. ಆ ಕಡೆ ಅದು ಚೆನ್ನಾಗಿದೆಯಾ? ಅದು ನಿಮ್ದೇನಾ? ಅದು ಬೇರೆ ಇದು ಬೇರೆ, ಎಲ್ಲ ಒಂದೇ ಹೊಲದ ಕಾಯಿನೇ. ಸರಿ ನಾಟಿ ಹಾಕೋಣ, ಚೆನ್ನಾಗಿ ಹಾಕೋಣ. ಕಾಯಿ ಸೂಪರ್ ಬಿಡೋಣ. ನಾವಿವಾಗ ಮನೆಗೆ ಹೊಡ್ತಾ ಇದ್ದೀರಿ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಎಲ್ಲರಿಗೂ ಒಳ್ಳೇದಾಗಿ.